ಹಾ, ಎಲ್ಲರಿಗೂ ಕೂಡ ಸಂತೋಷ ಎಲ್ಲಿ ಸಿಗ್ತದೆ ಅಂತಂದರೆ ಬೇಕಾದ್ದನ್ನು ಪಡೆದಾಗ ಸಂತೋಷ ಸಿಗ್ತದೆ ಅಲ್ವಾ. ಆದರೆ ಈ ಪ್ರಪಂಚ ಎಷ್ಟು ಚೆನ್ನಾಗಿದೆ ಅಂತಂದರೆ ಬೇಕಾಗಿದೆ ಅಂತ ಬೆನ್ನತ್ತಿ ಹೋದರೆ ಪರೀಕ್ಷೆನ ಮಾಡ್ತಾ ಹೋಗ್ತದೆ. ಏನು ಪರೀಕ್ಷೆ ಮಾಡ್ತದೆ ಅಂತಂದರೆ ನಿಮ್ಮಲ್ಲಿ ತಾಳ್ಮೆ ಎಷ್ಟಿದೆ, ನಿಮ್ಮಲ್ಲಿ ಒಂದು ಸಾಧಿಸುವಂತಹ ಛಲ ಎಷ್ಟಿದೆ, ಅಥವಾ ಆ ಒಂದು ಸಂತೋಷನ ಹಿಡಿದಿಟ್ಕೊಳ್ಳೋ ಶಕ್ತಿ ನಿಮ್ಮಲ್ಲಿ ಇದೆಯಾ, ಇವನ್ನೆಲ್ಲ ನೋಡಿನೇ ಕೊಡೋದು. ಅಷ್ಟು ಸುಲಭವಾಗಿ ಹೇಳಿರೋದು ಸಿಗೋದಿಲ್ಲ. ಯಾಕೆ ಸಿಗಲ್ಲ ಅಂತಂದರೆ ನಮಗೆ ಈ ಒಂದು ನೇಚರನ ಅದ್ಭುತವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಗೊತ್ತಾಗ್ತಾ ಇಲ್ಲ. ನೇಚರ್ ಯಾವಾಗಲೂ ನಮಗೆ ಬೇಕಾಗಿರೋದನ್ನು ಯಾವತ್ತೂ ಕೊಟ್ಟೇ ಕೊಡ್ತದೆ. ನಾವೇನು ಮಾಡ್ತೀವಿ ಅಂತಂದರೆ ಎಲ್ಲ ನಮಗೊಂದೇ ಇರಲಿ ಅಂತ ಬಯಸ್ತೀವಿ. ನಮಗೊಂದೇ ಇರಲಿ ಅಂತ ಬಯಸಿದಾಗ ಬರೀ ಸಂತೋಷ, ಸುಖ ಅಥವಾ ಹಣ, ಐಶ್ವರ್ಯ ಮಾತ್ರ ಸಾಕ ನಮಗೊಂದೇ? ಎಲ್ಲವನ್ನು ಕೊಡ್ಬೇಕು ತಾನೇ ಅಲ್ವಾ. ಹಾಗಾಗಿ ನೋಡಿ, ಒಳ್ಳೆಯದೆಲ್ಲ ನನಗಿರಲಿ, ಕೆಟ್ಟದ್ದೆಲ್ಲ ಬೇರೆಯವ್ರಿಗಿರಲಿ ಅಂದರೆ ಹೇಗಾಗುತ್ತೆ? ಅದಾಗಬಾರ್ದು ಅಂತಂದರೆ ಏನು ಮಾಡಬೇಕು? ನಾವು ಜನರಿಗೆ ಯಾವಾಗೂ ಒಳ್ಳೆಯದನ್ನು ಬಯಸಬೇಕು, ಕೊಡೋದನ್ನು ಜಾಸ್ತಿ ಮಾಡಬೇಕು. ಆವಾಗ ಆಟೋಮೆಟಿಕ್ಲಿ ತನ್ನಿಂತಾನೇ ನಿಮಗೆ ಬೇಕಾಗಿರೋದೆಲ್ಲ ಸಿಗ್ತದೆ. ಏನು ಕೊಡಬೇಕು? ನಾನು ನಿಮಗೇನು ದುಡ್ಡು ಕೊಡಿ ಜನರಿಗೆ ಅಂತ ಹೇಳ್ತಾ ಇಲ್ಲ. ದುಡ್ಡನ್ನು ಇನ್ಫ್ಯಾಕ್ಟ್ ನಾನು ಕೂಡ ಸುಮ್ಮನೆ ಕೊಡಲ್ಲ. ಯಾರು ಕೊಡ್ತಾರೆ ಹೇಳಿ? ಯಾರೂ ಕೊಡಲ್ಲ. ಅಂದರೆ ದುಡ್ಡೇ ಖರ್ಚಾಗದೇ ಇರುವಂಥದ್ದನ್ನು ನಾವು ಕೊಡ್ಬೋದು. ಒಂದು ಸುಂದರವಾದ ನಗು ಅಲ್ವಾ, ಒಂದು ಪ್ರೀತಿ ಮಾತು, ಒಂದು ಒಳ್ಳೆಯ ವಿಚಾರ, ಇದನ್ನು ಹೇಳಲಿಕ್ಕೆ ತುಂಬ ಕಷ್ಟಪಡ್ತಾರೆ ಜನ ಅಲ್ವಾ. ಹೋಗಲಿ, ಒಂದು ಸವಿಯಾದ ಮಾತನ್ನು ಆಡಲಿಕ್ಕೂ ಕೂಡ ಟೈಮ್ ಇಲ್ಲ ಇವತ್ತು. ಯಾವುದಕ್ಕೆ ಟೈಮ್ ಇದೆ? ಹೋಗಲಿ, ಕಾಫಿ ಕುಡಿಲಿಕ್ಕೆ ಟೈಮ್ ಇದೆಯಾ? ಇಲ್ಲ. ತಿಂಡಿಗೆ ಸಮಯ ಇದೆಯಾ? ಇಲ್ಲ. ಗಡಿಬಿಡಿಯಲ್ಲಿ ಅವಸರದಲ್ಲಿ ಧಾವಂತದೊಳಗೆ ತಿನ್ಕೊಂಡು ಕುಡ್ಕೊಂಡು ಹೋಗ್ಬಿಡ್ತೀವಿ ಅಲ್ವಾ. ಸರಿ, ಅದನ್ನಾದರೂ ಒಳ್ಳೆಯದನ್ನು ಚಾಯ್ಸ್ ಮಾಡ್ಕೋತೀರಾ? ಯಾವುದು ಒಳ್ಳೆಯದು ನೋಡ್ಲಿಕ್ಕೆ ಟೈಮ್ ಎಲ್ಲಿದೆ? ಯಾರಾದರೂ ನೀವು ಮನೆಗೆ ತಂದಿರೋ ವಸ್ತುಗಳನ್ನು ಅದ್ರ ಮೇಲೆ ಡಿಸ್ಕ್ರಿಪ್ಷನ್ ಏನಿದೆ, ಕಂಟೆಂಟ್ ಏನಿದೆ, ಕಂಪೋನೆಂಟ್ಸ್ ಯಾವುದಿದೆ, ಎಲ್ಲಿ ತಯಾರಾಗಿದೆ, ಯಾರು ಅದನ್ನು ಕೊಡ್ತಾ ಇದ್ದಾರೆ, ಲಾಸ್ಟ್ ಮಂತ್ ಅದು ತಗೊಬಂದಾಗ ಅದಕ್ಕೆ ರೇಟ್ ಏನಿತ್ತು, ಈ ತಿಂಗಳಲ್ಲಿ ನೀವು ಅದನ್ನು ಬೈ ಮಾಡಿದಾಗ ಏನು ರೇಟ್ ಇದೆ? ಹೋಗಲಿ, ಅದನ್ನು ಸರಿಯಾಗಿ ಕರೆಕ್ಟಾಗಿ ಅದನ್ನು ತಯಾರು ಮಾಡೋಕ್ಕಾರೋ ಗೊತ್ತಾ ನಮಗೆ? ಇಲ್ಲ. ಯಾಕೆ ಹಾಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಳ್ಳೆಯದಾದಂತಹ ವಸ್ತುವನ್ನು ತಂದು ಅದನ್ನು ಕುದಿಸಿ, ಬೇಯಿಸಿ, ಸಕ್ಕರೆ ಹಾಕಿ, ಒಂದಿಷ್ಟು ಉಪ್ಪು ಹಾಕಿ, ಮಸಾಲೆ ಹಾಕಿ ತಿಂದು ಆರೋಗ್ಯವನ್ನು ಕೆಡಿಸ್ಕೊಳ್ಳೋದಾಗಿದೆ ಅಲ್ವಾ. ಅಂದರೆ ನಾಲಿಗೆಗೆ ರುಚಿ ಇರೋದು ಬೇಡ ಅಂತ ನಾನು ಹೇಳೋದಿಲ್ಲ. ನಮ್ಮ ನಾಲಿಗೆಯನ್ನು ನಾವು ಸರಿಯಾಗಿ ಗಮನಿಸಿದರೆ ನಮಗೆ ಆರೋಗ್ಯವನ್ನು ರಕ್ಷಣೆ ಮಾಡ್ಕೊಳ್ಬೇಕು. ನಾಲಿಗೆ ರುಚಿಯನ್ನು ಕೇಳುತ್ತೆ, ಆ ರುಚಿಯನ್ನು ಭಾಳ ಹೊತ್ತು ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ ಅದರ ಹತ್ರ. ಆ ರುಚಿಗೆ ನೀವು ಮತ್ತೆ ಮತ್ತೆ ಹಾಕ್ತಾ ಇರಬೇಕು. ಏನು ಮಗು ಇದ್ದ ಹಾಗೆ ನಮ್ಮ ಶರೀರ ಕೂಡ, ನಾವೇನು ಅದನ್ನು ಕೊಡ್ತಾ ಹೋಗ್ತೀವೋ ಅದು ಅದನ್ನು ಬೇಡ್ತಾ ಹೋಗುತ್ತೆ ಅಷ್ಟೇ. ಅದಕ್ಕೆ ಒಳ್ಳೆಯದು ಕೆಟ್ಟದ್ದು ಅನ್ನೋದನ್ನು ನಿರ್ಧಾರ ಮಾಡುವಂತಹ ಶಕ್ತಿಯನ್ನು ನಮ್ಮ ಶರೀರಕ್ಕೆ ಕೊಟ್ಟಿಲ್ಲ. ಬುದ್ಧಿ ಇದೆ ನಮಗೆ. ಇಲ್ಲಿ ನಾವು ವಿಚಾರ ಮಾಡಬೇಕು. ಇನ್ಫ್ಯಾಕ್ಟ್ ನೀವು ಮನೆ ಕುಡಿಯುವಂತಹ ಕಾಫಿ ಟೀನೊಳಗೆ ಸಕ್ಕರೆ ಬದಲು ಒಂದು ಒಳ್ಳೆಯ ರೀತಿಯಲ್ಲಿ ಇರುವಂತಹ ಬೆಲ್ಲವನ್ನು ಸೇರಿಸ್ಕೊಂಡು ಕುಡಿಬಹುದು ಅಲ್ವಾ. ಅಥವಾ ಏನು ಮಿಲ್ಕ್, ಹಾಲನ್ನು ಸೇರಿಸ್ತೀರಿ. ಹಾಲನ್ನು ಬೆಳಗಿನ ತಿಂಡಿಗೆ ಒಂದು ಕಪ್ ಬಿಸಿ ಹಾಲನ್ನು ಒಂದು ಸೇವನೆ ಮಾಡಿದರೆ ಒಳ್ಳೆಯದು. ಅದನ್ನು ನಾವು ಟೀಗೆ ಹಾಕ್ತಾ ಇದ್ದೀವಿ, ನಾವು ಕಾಫಿಗೆ ಹಾಕ್ತಾ ಇದ್ದೀವಿ. ನಾವು ಟೀ ಮತ್ತು ಕಾಫಿಗೆ ಹಾಲು ಇಲ್ಲದೆ ಒಮ್ಮೆ ಕುಡಿದು ನೋಡಿ ನೀವು, ನಿಮ್ಗೆ ಆ ಸಂತೋಷನೇ ಅದ್ಭುತ ಆಗ್ತದೆ. ಬರೀ ಮನಸ್ಸಿಗೆ ಉಲ್ಲಾಸ ಮಾತ್ರ ಅಲ್ಲ, ಶರೀರ ನಲ್ದಾಡ್ತದೆ. ಕಳೆದ ಒಂದು 25 ವರ್ಷದಿಂದ ನಾನು ಈ ಬ್ಲ್ಯಾಕ್ ಟೀ, ಬ್ಲ್ಯಾಕ್ ಕಾಫಿಯನ್ನು ಕುಡಿತಾ ಇದ್ದೀನಿ. ನಾನು ತುಂಬ ಸಂತೋಷ ಆಗ್ತದೆ, ತುಂಬ ಹ್ಯಾಪಿ ಆಗ್ತದೆ. ಯಾಕೆಂತಂದ್ರೆ ನನ್ನ ಶರೀರಕ್ಕೆ ಗ್ಯಾಸ್ಟ್ರಿಕ್ ಅಂತ ಪದನೇ ಗೊತ್ತಿಲ್ಲ. ಒತ್ತಡ ಜೀವನ ನಂದು ಅಲ್ವೇ ಅಲ್ಲ. ಮನಸ್ಸಿಗೆ ನೆಮ್ಮದಿ ಸಿಗ್ತದೆ. ಡೈಜೆಷನ್ ಬಗ್ಗೆ ಒಮ್ಮೆನೂ ಕೂಡ ಪ್ರಾಬ್ಲಮ್ ಆಗಿಲ್ಲ ನನಗೆ. ಇವತ್ತು ನಾನು ಬೀದರ್ದಲ್ಲಿದ್ದೀನಿ ಅಲ್ವಾ, ನಾಳೆ ನಾನು ಹುಬ್ಬಳ್ಳಿನಲ್ಲಿರ್ತೀನಿ, ನಿನ್ನೆ ನಾನು ಮೈಸೂರಲ್ಲಿದ್ದೆ, ಮೊನ್ನೆ ಕೊಡಗಿನಲ್ಲಿದ್ದೆ.
ಸೊ ಇಷ್ಟೊಂದು ಟ್ರಾವೆಲ್ ಮಾಡ್ತಾ ಇದ್ರು ಕೂಡ ನನಗೆ ಈ ಒಂದು ಫುಡ್ ಪಾಯ್ಸನ್ ಆಗಲಿ ಅಥವಾ ಒಂದು ಉರಿಯೂತ, ನಿದ್ರೆ ಇಲ್ಲದು, ಮೋಷನ್ ಪ್ರಾಬ್ಲಮ್ಮು ಅಥವಾ ಯೂರಿನ್ ಪ್ರಾಬ್ಲಮ್ಮು, ಬ್ಯಾಕ್ ಪೇನು, ಜಾಯಿಂಟ್ ಪೇನು ನಾನು ಕಂಡಿಲ್ಲ. ಅಂದರೆ ಅರ್ಥ ಬರೋದೇ ಇಲ್ಲ ಅಂತಲ್ಲ, ಯಾವಾಗ ತುಂಬ ಕೆಲಸ ಮಾಡಿದರೆ ಆಗಬಹುದು. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿದರೆ ಆಯಿತು. ಅಥವಾ ನಮ್ಮ ಬ್ಲ್ಯಾಕ್ ಟೀ ಇದೆಯಲ್ಲ, ಇದು ಎಲ್ಲವನ್ನು ಸರಿ ಮಾಡಿಬಿಡ್ತದೆ. ಶರೀರದ ಒಂದು ಚೈತನ್ಯವನ್ನು ತುಂಬುವಂತಹ ಶಕ್ತಿ ಇದೆ. ಬ್ಲ್ಯಾಕ್ ಟೀ ಅಂದರೆ ನೀವು ಸೀದಾ ಹೋಗ್ಬಿಟ್ಟು ಮನೆಯಲ್ಲಿರೋ ಟೀ ಸೊಪ್ಪನ್ನು ಹಾಕಿ ಕುದಿಸಿ ಅದಕ್ಕೆ ಏನೋ ಸೇರಿಸ್ಕೊಂಡು ಕುಡಿದ್ಬಿಟ್ಬಿಡಿ, ಹಾಗಲ್ಲ ನಾನು ಹೇಳೋದು. ನಾನು ಹೇಳೋ ಬ್ಲ್ಯಾಕ್ ಟೀನೇ ಬೇರೆ. ಇದು ಬಗ್ಗೆ ನಿಮ್ಗೆ ಹೇಳಬೇಕು ಅಂತಂದ್ರೆ ನೋಡಿ, ನಾನು ಹೇಳ್ತಾ ಇರೋ ಬ್ಲ್ಯಾಕ್ ಟೀಗೆ ಈ ಒಂದು ರೆಡ್ ಮಶ್ರೂಮನ್ನು ಸೇರಿಸಲಾಗ್ತದೆ. ಈ ರೆಡ್ ಮಶ್ರೂಮ್ ಇದೆಯಲ್ಲ, ಇದು ಪ್ರಪಂಚದ ಅದ್ಭುತಗಳಲ್ಲಿ ಒಂದು. ನಾನು ಸುಮ್ಮನೆ ಹೇಳೋದಲ್ಲ, 25 ವರ್ಷ ಇದರೊಳಗೆ ನಾನು ಇದ್ದೀನಿ. 25 ವರ್ಷದಿಂದ ಈ ಒಂದು ಟೀಯನ್ನು ಕುಡಿತಾ ಇದ್ದೀನಿ ನಾನು. ಒಂದು ಅದ್ಭುತವಾದಂತಹ ಒಳ್ಳೆಯ ಟೀಗೆ ಈ ಒಂದು ಪೌಡರ್ನ ಮಿಶ್ರಣ ಮಾಡಲಾಗ್ತದೆ. ಇದೇನು ಅಷ್ಟು ಅದ್ಭುತ ಕೆಲಸವನ್ನು ಮಾಡ್ತದೆ ಹಾಗಿದ್ರೆ? ಈ ಒಂದು ಮಶ್ರೂಮ್ನೊಳಗೆ ಇರುವಂತಹ ಗುಣ ಏನು ಅಂತ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಶರೀರದ ಒಳಗಡೆಗೆ ಆಹಾರದ ಮೂಲಕ, ಗಾಳಿಯ ಮೂಲಕ ಅಥವಾ ಇನ್ಯಾವುದೋ ರೀತಿಯಲ್ಲಿ ಸೇರಿಕೊಂಡಿರುವಂತಹ ನಿಮ್ಮ ಶರೀರಕ್ಕೆ ತೊಂದರೆಯನ್ನು ತಂದೊಡ್ಡಬಹುದಾದಂತಹ ವಿಷ ಪದಾರ್ಥಗಳನ್ನು ಅಥವಾ ಒಂದು ರಾಸಾಯನಿಕಗಳನ್ನು ಅಥವಾ ಒಂದು ಕೊಬ್ಬನ್ನು, ಇವನ್ನೆಲ್ಲವನ್ನು ಇದು ಶರೀರದಿಂದ ಆಚೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಹೇಗೆ ಆಚೆ ಹಾಕ್ತದೆ ಅದು? ನಮ್ಮ ಒಂದು ವಿಸರ್ಜನಾಂಗಗಳ ಮೂಲಕ ಇದು ನಮಗೆ ಗೊತ್ತಿಲ್ಲದೇನೆ ಆಟೋಮೆಟಿಕ್ ಕ್ಲೀನ್ ಆಗ್ತಾ ಹೋಗ್ಬಿಡ್ತದೆ. ಹೇಗೆ ನಿಮ್ಮ ಶರೀರದಲ್ಲಿ ಒಂದು ಒತ್ತಡ ಕಡಿಮೆ ಆದಾಗ ನಿರಾಳ ಆಗ್ತದೋ ಹಾಗೆ ನಮ್ಮ ಶರೀರದ ಒಳಗಡೆ ಸೇರಿಕೊಂಡಿರುವಂತಹ ಈ ಒಂದು ಬೇಡದೇ ಇರೋ ಪದಾರ್ಥಗಳು ಶರೀರದಿಂದ ಆಚೆ ಹೋದಾಗ ನಿಮ್ಮ ಶರೀರ ನಲ್ದಾಡ್ತದೆ, ಖುಷಿಯಿಂದ ಕುಣಿದಾಡ್ತದೆ, ತುಂಬ ಥ್ಯಾಂಕ್ಸ್ ಹೇಳ್ತದೆ ನಿಮಗೆ. ಇದನ್ನು ಮಾಡಿ ನೋಡಿ. ಒಮ್ಮೆ ನೀವು ಇದನ್ನು ಕುಡಿದ್ರಿ ಅಂತಂದರೆ ನಿಮಗೆ ಫಸ್ಟ್ ಸಿಪ್ಪಲ್ಲಿ ನಿಮಗೆ ಒಂದು ಅಭೂತಪೂರ್ವ ಅನುಭವ ಆಗಲಿಕ್ಕೆ ಯಾವ ಸಂಶಯನೂ ಕೂಡ ಇಲ್ಲ. ನಾನು ಮತ್ತೆ ನಿಮಗೆ ಭೇಟಿ ಆಗ್ತೀನಿ. ಓಕೆ, ಇವತ್ತಿನ ನಿರ್ಧಾರ ಮಾಡಿ, ನಮಗೆ ಆರೋಗ್ಯಕ್ಕೆ ಏನೆಲ್ಲ ಬೇಕು ಅಂತ ನಿರ್ಧಾರ ಮಾಡಿ ಅದನ್ನು ಉಪಯೋಗಿಸಲಿಕ್ಕೆ ಪ್ರಯತ್ನ ಮಾಡಿ. ದೇವರು ಕೊಟ್ಟಿರುವಂತಹ ಸುಂದರವಾದಂತಹ ಶರೀರವನ್ನು ಕೆಡಿಸ್ಕೊಳ್ಳಾರ್ದೇ ಆ ಒಂದು ಸುಂದರ ಶರೀರದಿಂದ ನೀವು ಸಾಧಿಸ್ಬೋದಂತಹ ಒಂದು ಅದ್ಭುತಗಳನ್ನು ಸಾಧನೆ ಮಾಡಲಿಕ್ಕೆ ದಾರಿ ಆಗ್ತದೆ. ಬಹಳ ಹೊತ್ತು ನಿಮ್ಮನ್ನು ನಾನು ಕಾಯಿಸಿದೆ ಅಂತ ಅಂದ್ಕೋಬೇಡಿ. ಸೊ ನನ್ನ ಹೆಸರು ರಾಜೇಂದ್ರ ಭಟ್ ಅಂತ, ನಾನು ಸಿರ್ಸಿಯವನು. ಸೊ ನನ್ನ ಸಂಪರ್ಕ ಬೇಕಿದ್ರೆ ನೀವು 7892440253. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ.